ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಇವತ್ತು ಮಾಡ್ತಿರ್ತಕ್ಕಂಥ ರೆಸಿಪಿ ಬಂದು ರಸ್ಕ್ ಹಲ್ವಾ. ಇದು ಬ್ರೆಡ್ ಹಲ್ವಾ ಅಲ್ಲ. ಎಲ್ಲರೂ ಯೂಶ್ವಲ್ ಆಗಿ ಬ್ರೆಡ್ ಹಲ್ವಾನ ಮಾಡ್ತಾರೆ, ಆದರೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇದ್ದೀನಿ ರಸ್ಕ್ ಹಲ್ವಾ. ಇವಾಗ ಯಾರಾದರೂ ರಿಲೇಟಿವ್ಸ್ ಮನೆಗೆ ಬಂದಾಗ ನಿಮ್ಮ ಮನೆಗೆ ರಸ್ಕ್ ತಂದಿರ್ತಾರೆ. ಇನ್ ಕೇಸ್ ಆ ರಸ್ಕ್ ಏನಾದರೂ ತಿಂದೇ ಹಾಗೆ ಉಳಿದಿದ್ರೆ ಅದನ್ನು ವೇಸ್ಟ್ ಮಾಡದೇ ಇರೋ ಥರ ಈ ರೀತಿ ಒಂದು ಹಲ್ವಾ ಥರ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಇದು ತುಂಬ ಇಷ್ಟ ಆಗಿರುವಂತಹ ಒಂದು ಸ್ನ್ಯಾಕ್ಸ್ ಥರ ನೀವು ಮಾಡಿಕೊಡ್ಬೋದು. ಅದನ್ನು ಮಾಡಲಿಕ್ಕೆ ತುಂಬ ಈಸಿಯಾಗಿರುತ್ತೆ. ಅದಕ್ಕೆ ಹೆಚ್ಚಿಗೆ ಇಂಗ್ರೀಡಿಯೆಂಟ್ಸ್ ಕೂಡ ಏನು ಬೇಕಾಗಿರಲ್ಲ. ನಿಮಗೆ ಎಷ್ಟು ರಸ್ಕ್ ಬೇಕು ಅಷ್ಟನ್ನು ತೊಗೊಳ್ಳಿ. ಇಲ್ಲಿ ನಾನು ಇಷ್ಟು ರಸ್ಕ್ ತೊಗೊಂಡಿದ್ದೀನಿ. ಮತ್ತು ನಿಮ್ಮ ಸ್ವೀಟಿಗೆ ಎಷ್ಟು ಬೇಕು ಅದನ್ನು ನೋಡಿಬಿಟ್ಟು ನೀವು ಸ್ವಲ್ಪ ಸಕ್ಕರೆನ ತೊಗೊಳ್ಳಿ. ನಾನು ಅದರಲ್ಲಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಹಾಕಲಿಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ತೊಗೊಂಡಿದ್ದೀನಿ. ಒಂದು 3 ಏಲಕ್ಕಿನ ತೊಗೊಂಡಿದ್ದೀನಿ. ಇದು ಫ್ಲೇವರ್ಗೋಸ್ಕರ ಅಷ್ಟೇ. ಇದನ್ನು ಏಲಕ್ಕಿ ಹಾಕೋದ್ರಿಂದ ಒಳ್ಳೆ ಘಮ ಕೊಡುತ್ತೆ. ಒಂದು ಒಳ್ಳೆ ಫ್ಲೇವರ್ಗೋಸ್ಕರ ನಾನು ಈ ಏಲಕ್ಕಿನ ತೊಗೊಂಡಿದ್ದೀನಿ. ಈ ಏಲಕ್ಕಿನ ಚಿಕ್ಕದಾಗಿ ಸಣ್ಣದಾಗಿ ಕುಟ್ಕೊಳ್ಳೋಣ. ಆವಾಗ ರೆಸಿಪಿನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ನಾವು ಏನು ಮಾಡಬೇಕು ಅಂದರೆ, ಈ ರಸ್ಕ್ ಇದೆಯಲ್ಲ, ರಸ್ಕ್ನ ಸ್ವಲ್ಪ ಈ ಥರ ಪುಡಿ ಪುಡಿಯಾಗಿ ಮಾಡ್ಕೋಬೇಕಾಗುತ್ತೆ. ಅಂದರೆ ತುಂಬ ಪುಡಿಯಾಗೋದು ಬೇಡ, ಈ ರೀತಿ ಆದರೆ ಸಾಕು. ಇಷ್ಟು ಕನ್ಸಿಸ್ಟೆನ್ಸಿಲಿ ನಾವು ಸ್ವಲ್ಪ ಈ ಥರ ಪುಡಿ ಪುಡಿ ಮಾಡ್ಕೊಳ್ಳೋಣ. ಈ ಎಲ್ಲವನ್ನೂ ಕೂಡ ಈ ರೀತಿಯಾಗಿ ಮಾಡ್ಕೊಳ್ಳೋಣ. ಈ ರೀತಿ ಪೀಸ್ ಮಾಡೋದ್ರಿಂದ ತಿನ್ನುವಾಗ ಚೆನ್ನಾಗಿ ಬಾಯಿಗೆ ಸಿಗುತ್ತೆ. ತುಂಬ ಪುಡಿ ಪುಡಿ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಅದು ಸ್ವಲ್ಪ ಗಟ್ಟಿಗೆ ಬರುತ್ತೆ, ಅಷ್ಟು ಟೇಸ್ಟ್ ಇರಲ್ಲ. ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ನೀವು ಈ ಥರ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಎಲ್ಲ ರಸನೂ ಕೂಡ ಈ ಥರ ಸಣ್ಣದಾಗಿ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಾನು ತಗೊಂಡಿರ್ತಕ್ಕಂಥ ಎಲ್ಲ ರಸನ ಈ ರೀತಿ ಪುಡಿ ಪುಡಿಯಾಗಿ ಮಾಡ್ಕೊಂಡಿದ್ದೀನಿ. ಅಂತ ತುಂಬ ಪುಡಿಯಾಗಿ ಮಾಡೋದು, ಈ ಥರ ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೋಬೇಕಾಗುತ್ತೆ. ತುಂಬ ಪುಡಿ ಮಾಡಿಕೊಂಡ್ರೆ ಅದು ತುಂಬ ಗಟ್ಟಿಗಾಗುತ್ತೆ. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ಇವಾಗ ನಾವು ಪಾಕ ಮಾಡ್ಕೋಬೇಕು. ಅದು ಸಕ್ಕರೆನ ಇವಾಗ ನೀರಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇವಾಗ ನಾನು ಸ್ಟವ್ ಮೇಲೆ ನೀರಿಟ್ಟಿದ್ದೀನಿ. ಸ್ಟವ್ನ ಬಿಸಿಲನ್ನು ಕಾಯಿಸ್ಕೊಳ್ಳೋಣ. ಈಗ ನಾವು ಸಕ್ಕರೆ ಪಾಕನ ಕಾಯಿಸ್ಕೋಬೇಕಾಗುತ್ತೆ. ಅದು ತುಂಬ ತಿಕ್ಕಾಗಿ ಬರೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ನೀರು ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಒಂದೆಳೆ ಪಾಕ ಥರ ಬಂದರೂ ಕೂಡ ಸಾಕು. ತುಂಬ ಟೇಸ್ಟಿಯಾಗಿ ಬರುತ್ತೆ. ತುಂಬ ಚೆನ್ನಾಗಿ ಪಾಕನ 2 ಎಳೆ 3 ಎಳೆ ಪಾಕ ಬರೋ ಥರ ಕಾಯಿಸೋಂಥ ಅವಶ್ಯಕತೆ ಏನಿಲ್ಲ. ಇವಾಗ ನೀರು ಬಿಸಿ ಆಗ್ತಾಯಿದೆ ನೋಡಿ. ಇದು ನೀರು ಬಿಸಿ ಆಗಲಿ, ಆ ನೀರಾಗಿ ಬಿಸಿ ಆಗಲಿ. ಇವಾಗ ನಾನು ಈ 3 ಏಲಕ್ಕಿ ತೊಗೊಂಡಿದ್ನಲ್ಲ, ಈ 3 ಏಲಕ್ಕಿನ ಚೆನ್ನಾಗಿ ಕುಟ್ಕೊಂಡು ಇದನ್ನು ಪುಡಿ ಮಾಡಿಕೊಡ್ತೀನಿ. ಇದರಿಂದ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಆ ಟೇಸ್ಟು ಕೂಡ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ನಾನು ಹೇಳ್ಬೋದು. ಏಕೆಂದರೆ ಈ ಏಲಕ್ಕಿ ಅಂತಕ್ಕಂಥದ್ದು ಒಂದು ಸ್ವೀಟ್ ಆಗಲಿ ಯಾವುದೇ ಆಗಲಿ ಒಂದು ಫ್ಲೇವರ್ನೇ ಚೇಂಜ್ ಮಾಡುವಂಥ ಶಕ್ತಿ ಆ ಏಲಕ್ಕಿಗಿರುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ಅದಕ್ಕೆ ನಾನು ಏಲಕ್ಕಿನ ಸಣ್ಣದಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ತೀನಿ. ಇವಾಗ ನೀರು ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಸಕ್ಕರೆನ ಹಾಕ್ತಾಯಿದ್ದೀನಿ. ಆ ಸಕ್ಕರೆ ಚೆನ್ನಾಗಿ ನೀರಲ್ಲಿ ಕರಗೋಗಬೇಕು. ಆ ರೀತಿ ನೀಟಾಗಿ ಸಕ್ಕರೆನ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ನಿಮ್ಮ ಸಿಹಿಗೆ ತಕ್ಕಷ್ಟು, ಅಂದರೆ ನೀವು ತುಂಬ ಜಾಸ್ತಿ ಸ್ವೀಟ್ ತಿಂತೀರಾ ಅಂದರೆ ಸ್ವಲ್ಪ ಸಕ್ಕರೆನ ಜಾಸ್ತಿ ನೀವು ಹಾಕ್ಕೊಳ್ರಿ. ಇಲ್ಲ ನಾನು ಸ್ವಲ್ಪ ಸಕ್ಕರೆ ಕಮ್ಮಿ ತಿಂತೀನಿ ಅಂತಂದರೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಬೋದು. ಅಂದರೆ ನಿಮ್ಮ ಸ್ವೀಟ್ಗೆ ತಕ್ಕಂತೆ ನೀವು ಸಕ್ಕರೆನ ಹಾಕ್ಕೊತ ಹೋಗ್ಬೋದು. ನೋಡಿ, ಸಕ್ಕರೆ ಎಲ್ಲ ನೀಟಾಗಿ ಕರಗ್ತು. ಇವಾಗ ಇದು ಚೆನ್ನಾಗಿ ಕುದಿಬೇಕಾಗುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ, ಪಾಕ ರೆಡಿ ಆಗ್ತಾ ಇದೆ. ಇದಕ್ಕೆ ನೀವು ಬೇಕಾದರೆ ಕೂಡ ಕಲರ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಅಂದರೆ ಆರ್ಟಿಫಿಷಿಯಲ್ ಕಲರ್ಸ್ ಬರುತ್ತಲ್ಲ, ಫುಡ್ ಕಲರ್ಸು, ಆ ಕಲರ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ನನಗೆ ಯಾವುದೇ ಥರ ಕಲರ್ಸ್ನ ಆ್ಯಡ್ ಮಾಡ್ತಾಯಿಲ್ಲ, ನ್ಯಾಚುರಲಾಗಿ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕುದಿಬೇಕು. ಈ ಥರ ಎತ್ತಿದ್ರೆ ಒಂದೆಳೆ ಪಾಕ ಥರ ಬರಬೇಕು. ಇವಾಗ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿನ ಕುಟ್ಕೊಂಡು ಪುಡಿ ಮಾಡ್ಕೊಂಡಿದ್ದಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಘಮ ತುಂಬ ಚೆನ್ನಾಗಿ ಬರ್ತಾಯಿದೆ ಏಲಕ್ಕಿದು.
ಆ ಒಂದು ಫ್ಲೇವರೇ ಇದು ಒಂಥರ ಡಿಫ್ರೆಂಟಾಗಿರುತ್ತೆ ಏಲಕ್ಕಿ ಹಾಕಿದ್ರೆ. ಇವಾಗ ನಾವು ತೊಗೊಂಡಿದ್ದೀವಲ್ಲ ದ್ರಾಕ್ಷಿ ಮತ್ತು ಗೋಡಂಬಿ, ಅದನ್ನು ಇದರಲ್ಲಿ ಬೇಯಕ್ಕೆ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ತುಪ್ಪದಲ್ಲಿ ಹುರಿದು ಬೇಕಾದ್ರೆ ಇದರಲ್ಲಿ ಹಾಕ್ಕೋಬೋದು. ಈ ಥರ ಹಾಕೋದು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇವಾಗ ನಾವು ಇದಕ್ಕೆ ರಸ್ಕ್ ಹಾಕ್ತಾಯಿದ್ದೀನಿ. ರಸ್ಕ್ ಹಾಕಿಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು. ಇದೇ ಥರನೇ ಸೇಮ್ ಬ್ರೆಡ್ ಕೂಡ ಸೇಮ್ ಹಲ್ವಾನ ಇದೇ ಥರನೇ ಮಾಡ್ಕೋಬೋದು. ಇದು ರಸ್ಕ್ ಹಲ್ವಾ. ಸೊ ಈ ರೀತಿಯಾಗಿ ಇದು ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಹಿಂಗೆ ಹಾಕಿದ ತಕ್ಷಣ ತಿರ್ಗಿಸ್ಬೇಕು, ಇಲ್ಲಾಂದರೆ ತಳೆ ಹಿಡ್ಬಿಡುತ್ತೆ. ಸ್ವಲ್ಪ ಮೀಡಿಯಮ್ ಹುರಿ ಮಾಡಿಕೊಂಡು ಕಲಿಸ್ರಿ, ಇಲ್ಲಾಂದರೆ ತಳೆ ಹಿಡ್ಕೊಂಡ್ಬಿಡುತ್ತೆ. ಸಕ್ಕರೆ ಅಲ್ವಾ ಪಾಕ. ಸೊ ಇವಾಗ ಬಿಸಿ ಬಿಸಿಯಾಗಿ ಟೇಸ್ಟಿಯಾಗಿ ರೆಡಿ ಆಗ್ತಾಯಿದೆ ನೋಡಿ ನಮ್ಮ ರಸ್ಕ್ ಹಲ್ವಾ. ಬ್ರೆಡ್ ಹಲ್ವಾ ಕೂಡ ಮಾಡೋದು ಕೂಡ ಇದೇ ಥರನೇ ಸೇಮ್ ಇರುತ್ತೆ. ಅದರಲ್ಲಿ ನಾವು ಬ್ರೆಡ್ ಹಾಕ್ತೀವಿ, ಇದರಲ್ಲಿ ರಸ್ಕ್ ಹಾಕ್ತೀವಿ, ಅಷ್ಟೇ ಡಿಫ್ರೆನ್ಸ್ ಇರುತ್ತೆ. ಏನಂತ ದೊಡ್ಡ ಡಿಫ್ರೆನ್ಸ್ ಏನಿರಲ್ಲ ನೋಡಿ. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನಮ್ಮ ಬ್ರೆಡ್ ಹಲ್ವಾ. ನೋಡಿದ್ರೆ ನನಗೆ ಬಾಯಲ್ಲಿ ಬರ್ತಾ ಇದೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮನೇಲಿ ಖಂಡಿತ ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ ನಮ್ಮ ಬ್ರೆಡ್ ಹಲ್ವಾ ಈಗ ರೆಡಿ ಆಗಿದೆ. ಇದನ್ನು ನಾವೀಗ ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡು ಟೇಸ್ಟ್ ಮಾಡೋಣ. ಓಕೆನಾ? ನೋಡಿ ಇವಾಗ ಬ್ರೆಡ್ ಹಲ್ವಾ ರೆಡಿಯಾಗಿದೆ. ಟೇಸ್ಟ್ ಅಂತೂ ಎಕ್ಸಲೆಂಟಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿದೆ. ನೀವು ಒಂದ್ಸರಿ ಖಂಡಿತ ಮನೇಲಿ ಮಾಡಿ ಟ್ರೈ ಮಾಡಿ. ಏನಾದರೂ ರಸ್ಕ್ ಯಾವಾಗಲಾದ್ರು ಉಳಿದು ವೇಸ್ಟ್ ಆಗಿರುತ್ತಲ್ವ, ಈ ಥರ ಒಂದು ರೆಸಿಪಿ ಮಾಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಇದನ್ನು ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.